ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗೆ ಸುಲಭವಾದ ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 622 ವೇಕೆನ್ಸಿಯಲ್ಲಿ 233 ಜನಕ್ಕೆ ಮೊದಲ ಬ್ಯಾಚಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ KPCL ಅವರು. ಸೊ ಇನ್ನೂ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ರಿಸೀವ್ ಮಾಡ್ಕೊಂಡಿರಲ್ಲ. ಸೊ ಸಾಕಷ್ಟು ಜನ ನನ್ನ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಕಮೆಂಟ್ನ ಹಾಕಿದ್ದೀರಾ. ಸರ್, ಯಾವಾಗ ನಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ, ಯಾವ ಕಾರಣದಿಂದ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ ತಡೆಯಾಗಿದೆ ಅನ್ನೋದನ್ನು ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗೂ ನನಗೆ ಸಪರೇಟಾಗಿ ಮೆಸೇಜ್ನೂ ಮಾಡಿದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ ಇದು. ಸೊ ಯಾರೆಲ್ಲ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, 233 ಮೆಂಬರ್ಸ್ ಬಿಟ್ಟು ಇನ್ನು ಉಳಿಕಿರೋರು, ಸೊ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸು ಇಶ್ಯೂ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ಸಾಕಷ್ಟು ಜನ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ರಿಸೀವ್ ಮಾಡ್ಕೊಂಡಿರ್ತೀರ ಹಾಗೂ ಜಾಯ್ನಿಗೂ ಆಗಿರ್ತೀರ. ಮೊದಲ ಬ್ಯಾಚಿನವರಿಗೆ ಏಪ್ರಿಲ್ 2ನೇ ತಾರೀಕು ಜಾಯ್ನಿಂಗ್ ಡೇಟ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಲೊಕೇಶನ್ಗೆ ಜಾಯ್ನಿಂಗ್ ಡೇಟ್ ಅನ್ನೋದಕ್ಕಿಂತ ರಿಪೋರ್ಟಿಂಗ್ ಡೇಟ್ ಅನ್ಬೋದು, ಯಾವ ಲೊಕೇಶನ್ಗೆ ರಿಪೋರ್ಟಿಂಗ್ ಆಗೋದಕ್ಕೆ ಹೇಳಿರ್ತಾರೆ ಆ ಒಂದು ಲೊಕೇಶನ್ಗೆ KPCL ಆಸ್ಪಿರೆಂಟ್ಸ್ ಹೋಗಿರ್ತಾರೆ 233 ಜನ. ಅವತ್ತಿನ ದಿನವೇ ಪೋಸ್ಟಿಂಗ್ ಆರ್ಡರ್ನೂ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ವರ್ಕ್ ಲೊಕೇಶನ್ ಬಗ್ಗೆ ಪೋಸ್ಟಿಂಗ್ ಆರ್ಡರ್ ಕೊಟ್ಟಿರ್ತಾರೆ. ಆ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ರಿಪೋರ್ಟ್ ಆಗಿ ಈಗಾಗಲೇ ಕೆಲಸ ಮಾಡ್ತಾ ಇರ್ತೀರ, 1 ತಿಂಗಳ ಸಂಬಳನೂ ತೊಗೊಂಡಿರ್ತಾರೆ. ಸೊ ಈ 223 ಜನ ಬಿಟ್ಟು ಇನ್ನು ಉಳಿಕಿರೋ ಎಷ್ಟು ಜನ ಇದ್ದೀರೋ ಅವ್ರಿಗೂ ಅಷ್ಟೇ ಸೆಕೆಂಡ್ ಬ್ಯಾಚ್ ಮತ್ತು ಥರ್ಡ್ ಬ್ಯಾಚ್ ಈ ರೀತಿಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿದ್ದಾರೆ. 21ನೇ ತಾರೀಕು ಸೆಕೆಂಡ್ ಬ್ಯಾಚ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿಬಿಟ್ಟು 21ನೇ ತಾರೀಕು ರಿಪೋರ್ಟ್ ಆಗ್ಲಿಕ್ಕೆ ಹೇಳಿರ್ತಾರೆ, 22ನೇ ತಾರೀಕು. ಅದೇ ರೀತಿಯಲ್ಲಿ 3ನೇ ಬ್ಯಾಚ್, ಥರ್ಡ್ ಬ್ಯಾಚ್ ಅಂದರೆ 2ನೇ ಬ್ಯಾಚ್ ಬಿಟ್ಟು ಇನ್ನು ಉಳಿಕಿರೋ ಆಸ್ಪಿರೆಂಟ್ಸ್ಗೆ 29ನೇ ತಾರೀಕು ಇಶ್ಯೂ ಮಾಡಿ 30ನೇ ತಾರೀಕನ್ನ ಜಾಯ್ನಿಂಗ್ ಆಗಲಿಕ್ಕೆ ಹೇಳ್ತಾರೆ. ಸೊ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಈ ಒಂದು ಡಾಕ್ಯುಮೆಂಟು. ನಾನು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕಡೆ ತೋರಿಸ್ತೀನಿ ಡಾಕ್ಯುಮೆಂಟ್ ಏನಿದೆ ಅಂತೇಳಿ. ಸೊ ಯಾರೆಲ್ಲ ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚಲ್ಲಿ ಪೋಸ್ಟಿಂಗ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗಿದೆ ಲೆಟರ್ ಮುಖಾಂತರ, ಪೋಸ್ಟಲ್ ಮುಖಾಂತರ, ಸೊ ರಿಪೋರ್ಟಿಂಗ್ ಲೊಕೇಶನ್ಗೆ ನೀವು ರಿಪೋರ್ಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾವುದೇ ಥರದ ಸಮಸ್ಯೆ ಇಲ್ಲದೆ, ಹಾಗೂ ನಿಮ್ಮ ಪೋಸ್ಟಿಂಗ್ ಆರ್ಡರ್ನ ತೊಗೊಂಡು ನಿಮ್ಮ ಪೋಸ್ಟಿಂಗ್ ಲೊಕೇಶನ್ ಅಥವಾ ವರ್ಕ್ ಲೊಕೇಶನ್ಗೆ ಹೋಗ್ಬಿಟ್ಟು ರಿಪೋರ್ಟ್ ಆಗಿ ನೀವು ಜಾಯ್ನ್ ಆಗಿದ್ದಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಯಶಸ್ಸು ಆಗಿದೆ. ನೀವು ಅಂದ್ಕೊಂಡಂತೆ ಸಾಕಷ್ಟು ವರ್ಷಗಳು ತೊಗೊಂಡ್ರು ಫೈನಲ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ರಿಸೀವ್ ಮಾಡ್ಕೊಂಡಿದ್ದೀರಾ, ಜಾಯ್ನು ಆಗಿದ್ದೀರಾ, ವರ್ಕ್ನೂ ಮಾಡ್ತಿದ್ದೀರಾ ಸಂತೋಷದಿಂದ. ಸೊ ಇದೆಲ್ಲದಕ್ಕೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ಲರಿಗೂ. ಈಗ ಅಫಿಷಿಯಲ್ ವೆಬ್ಸೈಟ್ ಕಡೆ ನೋಡೋಣ. ಸೊ ನೀವು ಯಾವಾಗ KPCL ಅಂತೇಳಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡ್ತೀರಾ, ಸರ್ಚ್ ಇಂಜನಲ್ಲಿ, ಆಗ ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮೊದಲ ಲಿಂಕ್ನಾದರೂ ಕ್ಲಿಕ್ ಮಾಡಿ ಅಥವಾ ಕೆರಿಯರ್ಸ್ ಆ್ಯಂಡ್ ರಿಕ್ರೂಟ್ಮೆಂಟ್ ಇದೆ ಅದ್ರ ಮೇಲಾದರೂ ಕ್ಲಿಕ್ ಮಾಡಿ. ಅದರಲ್ಲಿ ವೃತ್ತಿ ಮತ್ತು ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲ ಲಿಂಕ್ ಏನಿದೆ ನೋಡಿ, ಅಪ್ಡೇಟೆಡ್ ವೆನ್ಯೂ ಫಾರ್ ಥರ್ಡ್ ಬ್ಯಾಚ್ ಕ್ಯಾಂಡಿಡೇಟ್ ರಿಪೋರ್ಟಿಂಗ್, ಅಪ್ಡೇಟೆಡ್ ವೆನ್ಯೂ ಫಾರ್ ಸೆಕೆಂಡ್ ಬ್ಯಾಚ್ ಕ್ಯಾಂಡಿಡೇಟ್ ರಿಪೋರ್ಟಿಂಗ್. ಸೊ ಫಸ್ಟ್ ರೋನಲ್ಲಿ ಸೆಕೆಂಡ್ ರೋನಲ್ಲಿ ನಿಮಗೆ ಏನು ಅಂತ ಗೊತ್ತಾಗಿರಬೇಕು. ಇಲ್ಲಿ ಪಕ್ಕದಲ್ಲಿ ಡೀಟೇಲ್ಸಲ್ಲಿ ವ್ಯೂ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಕೆಂಡ್ ಬ್ಯಾಚ್ ಇದು ಏನಿದೆ ಅದರ ಒಂದು ರಿಪೋರ್ಟಿಂಗಿನ ಒಂದು ಸರ್ಕ್ಯುಲರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಸರ್ಕ್ಯುಲರ್ ಇಶ್ಯೂ ಆಗಿದ್ದು 21/4/2026ನೇ ತಾರೀಕು, 26ನೇ ವರ್ಷ ಅಂದರೆ 2026ನೇ ತಾರೀಕು, 2026 21ನೇ ತಾರೀಕು 4ನೇ ತಿಂಗಳು, ಅಂದರೆ ಇದೇ ತಿಂಗಳು 21ನೇ ತಾರೀಕು ಇಶ್ಯೂ ಆಗಿರುತ್ತೆ. ಸೊ KPCL is initiated the stage by stage issuance of appointment orders for selected candidates. In this connection, the second batch of candidates, ನೋಡಿ 2ನೇ ಬ್ಯಾಚ್ ಕ್ಯಾಂಡಿಡೇಟ್ಸು who were directed to report. So who were directed to report to the Director HR number 2 ನಂಬರ್ 82 ಶಕ್ತಿ ಭವನ್ ರೇಸ್ ಕೋರ್ಸ್ ರೋಡ್. ಸೊ ಈ HR ಡೈರೆಕ್ಟರ್ನ ಏನಾಗೋದಕ್ಕೆ, ಈ ಒಂದು HR ಡೈರೆಕ್ಟರ್ನ ರಿಪೋರ್ಟ್ ಆಗೋದಕ್ಕೆ ನಿಮಗೆ ಕೇಳ್ಕೊಂಡಿರ್ತಾರೆ. ಸೊ ಲೊಕೇಶನ್ ನೋಡಿ, ಇಲ್ಲಿ ವೆನ್ಯೂ ಎಲ್ಲಂದರೆ KPCL ಗ್ರೀನ್ ಬಿಲ್ಡಿಂಗ್ ನಂಬರ್ 3 4th ಫ್ಲೋರ್ ಪ್ಯಾಲೇಸ್ ರೋಡ್ ಬೆಂಗಳೂರು 560001. ಸೊ ಇದು ನಿಮ್ಮ ಇದೇನು ರಿಪೋರ್ಟಿಂಗ್ ಲೊಕೇಶನ್. ಈ ಲೊಕೇಶನ್ ಯಾವಾಗ ನೀವು ರಿಪೋರ್ಟ್ ಆಗಬೇಕು, 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಅಟೆಂಡ್ ಅಟ್ ದಿ ಅಬೋವ್ ವೆನ್ಯೂ ಡೇಟ್ ಆ್ಯಂಡ್ ಟೈಮ್ ಫಾರ್ ಫರ್ದರ್ ಪ್ರೊಸೀಡಿಂಗ್ಸ್. ಸೊ ಇದು ಕೊಟ್ಟಿರುವಂಥ ಸರ್ಕ್ಯುಲರ್. ಈ ಸರ್ಕ್ಯುಲರ್ ಪ್ರಕಾರ ಯಾರೆಲ್ಲ ಸೆಕೆಂಡ್ ಬ್ಯಾಚಲ್ಲಿ ನೀವು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ಕೊಂಡು ಈ ಡೇಟ್ ಮೆನ್ಷನ್ ಆಗಿದೆ, ಈ ಡೇಟ್ ಮೆನ್ಷನ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಎಲ್ಲ ಸೆಕೆಂಡ್ ಬ್ಯಾಚ್ ಕ್ಯಾಂಡಿಡೇಟ್ಸ್ ಆಗಿರ್ತಾರೆ. ಸೊ ನೀವು ರಿಪೋರ್ಟ್ ಆಗಿದ್ದ ಕೂಡಲೇ ನಿಮಗೆ ಅವತ್ತಿಂದನೇ ಪೋಸ್ಟಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನೀವು 2-3 ದಿನದಲ್ಲಿ ಆ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ರಿಪೋರ್ಟ್ ಆಗಿ ಜಾಯ್ನ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಸೆಕೆಂಡ್ ಬ್ಯಾಚ್ ಆಸ್ಪಿರೆಂಟ್ಸ್ ಆಗಿದ ನಂತರ ಥರ್ಡ್ ಬ್ಯಾಚ್ ಆಸ್ಪಿರೆಂಟ್ಸ್ ನೋಡಿ, ಥರ್ಡ್ ಬ್ಯಾಚ್ ಆಸ್ಪಿರೆಂಟ್ಸ್ಗೆ ಈ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಬಂದು 29ನೇ ತಾರೀಕು 4ನೇ ತಿಂಗಳು, ಇದೇ ತಿಂಗಳು 29ನೇ ತಾರೀಕು, ಅಂದರೆ ನಿನ್ನೆ ಬಂದಿರುವಂಥ ಸರ್ಕ್ಯುಲರ್ ಇದು. ಈ ಸರ್ಕ್ಯುಲರ್ ಏನು ಕೊಟ್ಟಿದ್ದಾರೆ ನೋಡಿ, KPCL is initiated the stage by stage issuance of appointment orders for selected candidates. In this connection, the third batch of candidates, 3ನೇ ಬ್ಯಾಚಿನ ಕ್ಯಾಂಡಿಡೇಟ್ಸ್, ಯಾರಿಗೆ ರಿಪೋರ್ಟ್ ಆಗಬೇಕು, ನೀವು ಡೈರೆಕ್ಟ್ HR ಡೈರೆಕ್ಟರ್ಗೆ ರಿಪೋರ್ಟ್ ಆಗಬೇಕು. ಅದು ಎಲ್ಲಿ, ಶಕ್ತಿ ಭವನದಲ್ಲಿ
ಶಕ್ತಿಭವನ್ ರೇಸ್ ಕೋರ್ಸ್ ರೋಡು. ಬಟ್ ವೆನ್ಯೂ ಎಲ್ಲಿರುತ್ತೆ ಅಂದರೆ ಇವರು ನಿಮಗೆ ಈ ಒಂದು ಈ ಒಂದು ವೆನ್ಯೂನಲ್ಲಿ ಸಿಕ್ಕಿರ್ತಾರೆ. KPCL ಗ್ರೀನ್ ಬಿಲ್ಡಿಂಗು ನಂಬರ್ 3 7th ಫ್ಲೋರ್ ಪ್ಯಾಲೇಸ್ ರೋಡು. ಸೊ ಈ ಒಂದು ಲೊಕೇಶನ್ಗೆ 30ನೇ ತಾರೀಕು ಅಂದರೆ ಇವತ್ತು ನೀವು ರಿಪೋರ್ಟ್ ಆಗಿರ್ತೀರ ಬೆಳಗ್ಗೆ 10 ಗಂಟೆಗೆ. ಸೊ ಯಾರೆಲ್ಲ ರಿಪೋರ್ಟ್ ಆಗಿದ್ರೆ ನಿಮಗೆ ಪೋಸ್ಟಿಂಗ್ ಆರ್ಡರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಪೋಸ್ಟಿಂಗ್ ಆರ್ಡರು ಆ ಪೋಸ್ಟಿಂಗ್ ಲೊಕೇಶನ್ಗೆ ಹೋಗಬೇಕು, ನೀವು ರಿಪೋರ್ಟ್ ಆಗಬೇಕು. ಒಂದು 2-3 ಡೇಸಲ್ಲಿ ರಿಪೋರ್ಟ್ ಆಗಿದ್ದ ಕೂಡಲೇ ನಿಮ್ಮ ಅಲ್ಲಿಂದನೇ ನಿಮ್ಮ ಒಂದು ಸ್ಯಾಲರಿ ಆಗಲಿ ಅಥವಾ ನಿಮ್ಮ ಜಾಯ್ನಿಂಗ್ ಡೇಟ್ ಆಗಲಿ ಶುರು ಆಗುತ್ತೆ. ಸೊ ಇಲ್ಲಿಗೆ 622 ಜನಕ್ಕೂ ಅಪಾಯಿಂಟ್ಮೆಂಟ್ ಲೆಟರ್ಸು ಇಶ್ಯೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ರಿಸೀವ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಏನಾದರೂ ರಿಸೀವ್ ಮಾಡ್ಕೊಳ್ದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನೋಡೋಣ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತೇಳಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಯಾರಿಗಾದರೂ ರಿಪೋರ್ಟ್ ಇಶ್ಯೂ ಆಗದೇ ಇದ್ದರೆ ಅಥವಾ ರಿಸೀವ್ ಮಾಡ್ಕೊಳ್ದೇ ಇದ್ದರೆ ನಿಮಗೆ ಸಿಂಧುತ್ವ ಆಗದೇ ಇರೋ ಕಾರಣದಿಂದ ರಿಸೀವ್ ಮಾಡ್ಕೊಳ್ದೇ ಇರ್ಬೋದು. ಸೊ ಆ ಒಂದು ಕಾರಣದಿಂದ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗದೇ ಇರ್ಬೋದು. ಬಟ್ ಅವ್ರದ್ದು ಸಿಂಧುತ್ವ ಕಂಪ್ಲೀಟ್ ಆಗಿದ ಕೂಡಲೇ ನಿಮಗೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ. ಸೊ ಅಲ್ಲಿವರೆಗೂ ನೀವು KPCLಗೆ ಕಾಂಟ್ಯಾಕ್ಟಲ್ಲಿರಿ, ಹೆಲ್ಪ್ಲೈನ್ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾಯಿರಿ, ಅಪ್ಡೇಟ್ಸ್ನು ತೊಗೊಳ್ತಾ ಇರಿ. ಸಿಂಧುತ್ವ ಪ್ರಾಸೆಸ್ ಎಲ್ಲಿದೆ ಸ್ಟೇಜ್ ಬೈ ಸ್ಟೇಜ್ ನೀವು ತಿಳ್ಕೊಳ್ಬೇಕು, ಅದನ್ನು ಸ್ಟೇಜ್ ಬೈ ಸ್ಟೇಜು. ಸೊ ಇಲ್ಲಿಗೆ KPCL ಆರ್ಡರ್ಸು ಎಲ್ಲರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದು ಜಾಯ್ನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ KPCL ಈ ಒಂದು 622 ಜನ ಜಾಯ್ನ್ ಆಗಿದ ನಂತರ ಹೊಸ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತೀರಾ. ಈ 622 ಜನದ್ದು ಪ್ರೊವಿಷನರಿ ಕಂಪ್ಲೀಟ್ ಆಗೋವರೆಗೂ ಹೊಸ ನೋಟಿಫಿಕೇಷನ್ ಇಶ್ಯೂ ಆಗಲ್ಲ. ಸೊ ಇದು ನಿಮಗೆ ಹೊಸ ನೋಟಿಫಿಕೇಷನ್ ಏನಾದರೂ ಬಂದರೆ 2027 ಎಂಡ್ ಅಥವಾ 2027 ಮಿಡ್ಡಲ್ಲಿ ಹೊಸ ನೋಟಿಫಿಕೇಷನ್ ಬರೋ ಸಾಧ್ಯತೆಗಳಿರುತ್ತೆ. ಏನಕ್ಕಂದರೆ ಇವರು ಪ್ರೊವಿಷನರಿ ಕಂಪ್ಲೀಟ್ ಆಗಬೇಕು 622 ಮೆಂಬರ್ಸ್ದು. ಅದಾಗಿ ನಂತರ KPCL ಬಿಟ್ಟು KPTCL ಆಸ್ಪಿರೆಂಟ್ಸ್ ಯಾರೆಲ್ಲ KPTCL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ 2026 ಎಂಡಲ್ಲಿ ಅಥವಾ 2026 ಮಿಡ್ಡಲ್ಲಿ ಅಂದರೆ ಜೂನ್ ಜುಲೈ ಆಗಿದ ನಂತರ ಹೊಸ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿರುತ್ತೆ. ಬಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ KPTCLಲ್ಲಿ ಮೊದಲ ನೋಟಿಫಿಕೇಷನು ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳು ಭಾಳ ಇದೆ. ಅದಾಗಿದ ನಂತರ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿನ ನೋಟಿಫಿಕೇಷನು ಬರುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ಏನಕ್ಕಂದರೆ KPTCL ನೋಟಿಫಿಕೇಷನ್ ಬರೋದಂತೂ ನಿಜ ಬಂದೇ ಬರುತ್ತೆ. ಸೊ ನಿಮ್ಮ ಒಂದು ಶ್ರಮೆ ಎಲ್ಲೂ ವ್ಯರ್ಥ ಆಗಲ್ಲ, ಬಟ್ ಡಿಲೇ ಆಗ್ಬೋದಷ್ಟೇ, ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಸೊ ಯಾರೆಲ್ಲ ನನಗೆ ಈ ಒಂದು KPTCL ನೋಟಿಫಿಕೇಷನ್ ಬಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಿದ್ದೀರಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೋಟಿಫಿಕೇಷನ್ ಬಂದೇ ಬರುತ್ತೆ, ಈ ಇಯರ್ ಎಂಡಲ್ಲಿ ಬರುವ ಸಾಧ್ಯತೆಗಳಿರುತ್ತೆ. ಮೊದಲು ಬಂದಿರುವಂಥ ನೋಟಿಫಿಕೇಷನು ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ಆಗಿರುತ್ತೆ. 1000+ ವೇಕೆನ್ಸೀಸ್ ಅಥವಾ 1500 ಅಪ್ ಟು 2000 ವೇಕೆನ್ಸೀಸ್ ಅವ್ರು ಬರುವ ಸಾಧ್ಯತೆಗಳಿದೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ನಿಮಗೆ 2026 ಎಂಡು ಅಥವಾ 2027 ಮಾರ್ಚ್ ಒಳಗಡೆ ಬರುವ ಸಾಧ್ಯತೆಗಳಿರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಅದಾಗಿ ನಂತರ ಸಾಕಷ್ಟು ಜನ ಇನ್ನೊಂದು ಸಿಲೆಬಸ್ ಕಾಪಿ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಡೈರೆಕ್ಟ್ ಏನು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟ್ ಇದೆ ಅದರ ಒಂದು ನೋಟಿಫಿಕೇಷನ್ ಕೂಡ ಬರಬೇಕು, ಜೂನ್ ಜುಲೈ ಒಳಗೆ ಬರುವ ಸಾಧ್ಯತೆಗಳಿರುತ್ತೆ. ಸೊ ಅದರ ಪೇಪರ್ 1 ನಮ್ಮ ಪೇಪರ್ 2 ಎಲ್ಲ ಬ್ರಾಂಚಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕಾಪಿನ ಅಪ್ಲೋಡ್ ಮಾಡಿದ್ದೀನಿ. ಸಿಲೆಬಸ್ ಸಂಬಂಧಪಟ್ಟದ್ದು ಬ್ರೀಫಾಗಿ ಡೀಟೇಲ್ಡ್ ಆಗಿ ಅಂದರೆ ಅಫಿಷಿಯಲ್ ಸರ್ಕ್ಯುಲರ್ ಬಂದಾಗಲೇ ಗೊತ್ತಾಗುತ್ತೆ ಏನೆಲ್ಲ ಇನ್ನೂ ಹೊಸ ಸಬ್ಜೆಕ್ಟ್ಸ್ ಆ್ಯಡ್ ಮಾಡಿದ್ದಾರೆ ಅಂತೇಳಿ. ಅದಾಗಿ ನಂತರ ಪೇಪರ್ಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋನು ನಾನು ನಿಮಗೆ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಪ್ರಶ್ನೆ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ಆ ಒಂದು ಏನು ತಲುಪಿಸ್ಬೇಕು ಅದನ್ನು ಆದಷ್ಟು ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಾಗಿ ನಂತರ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದು ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ KPCLನ ಮೊದಲ ದಿನದಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಬರೋವರೆಗೂ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು KPCL ಸಂಬಂಧಪಟ್ಟದಂತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೂ ಸಂಬಂಧಪಟ್ಟಂಥ ವಿಡಿಯೋನ ನಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.